ನಮಸ್ಕಾರ ಸ್ನೇಹಿತರೆ. ಬೆಳಗಾವಿಯ ಸುವರ್ಣಸೌಧ ಮತ್ತೊಂದು ಸಲದ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧವಾಗಿದೆ. ಜನರ ಸಮಸ್ಯೆಗಳನ್ನು ಕೇಳೋದಕ್ಕೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಿರ್ಮಿಸಿದಂತಹ ಈ ಸೌಧ ಇವತ್ತು ರಾಜಕಾರಣಿಗಳ ಜಾತ್ರೆಯಾಗಿದೆ. ಅಷ್ಟೇ ಅಲ್ಲ, ದುಂದು ವೆಚ್ಚಕ್ಕೆ ಕಾರಣವಾಗಿದೆ. ಈ ಬಾರಿ ಅಧಿವೇಶನ ಡಿಸೆಂಬರ್ 8ರಿಂದ 19ರವರೆಗೆ ನಡೀತಾ ಇದೆ. ಆದರೆ ಇಲ್ಲಿ ಗಮನ ಸೆಳೀತಾ ಇರುವಂತಹ ಒಂದು ದೊಡ್ಡ ವಿಷಯ ಏನಪ್ಪ ಅಂತಂದರೆ, ಈ ಅಧಿವೇಶನಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚಾಗ್ತಾ ಇರೋದು. ಹೌದು, 10 ದಿನದ ಅಧಿವೇಶನಕ್ಕೆ 20 ಕೋಟಿ ಖರ್ಚಾಗ್ತಾ ಇದೆ. ಯಾಕೆ ಇಷ್ಟು ಮೊತ್ತದ ಖರ್ಚಾಗ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಬಾರಿ ಅಧಿವೇಶನಕ್ಕೆ 8,500ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅಧಿಕಾರಿಗಳು, ಪೊಲೀಸರು, ಮಾಧ್ಯಮ, ಹೀಗೆ ಇವರಿಗೆಲ್ಲ ವಸತಿ, ಊಟ, ವಾಹನ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲದಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಈಗಾಗಲೇ ಬೆಳಗಾವಿಯ ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ಸಾಮಾನ್ಯ ರೂಮ್ನ ಬೆಲೆ ಕೂಡ ಗಗನಕ್ಕೇರಿದೆ. ಅಪಾರ್ಟ್ಮೆಂಟ್ಗಳಿಗೂ ಕೂಡ 10 ದಿನಕ್ಕೆ 18,000ದಿಂದ 25,000 ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. ಐಷಾರಾಮಿ ಹೋಟೆಲ್ಗಳು ದಿನಕ್ಕೆ 3,400 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದೆ. ಈ ಬಾರಿ ಭದ್ರತೆಗೆ ಮಾತ್ರನೇ 7,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಅವರಿಗೂ ಕೂಡ ವಸತಿ, ಊಟ, ವಾಹನ ಆಲ್ ಇನ್ಕ್ಲೂಡೆಡ್. ಇದರಲ್ಲೂ ಕೂಡ ಮತ್ತಷ್ಟು ಕೋಟಿಗಳು ವೆಚ್ಚ ಆಗ್ತಾ ಇದೆ. ಈ ಹಿಂದಿನ ವರ್ಷಗಳಲ್ಲಿ ವೆಚ್ಚಗಳನ್ನು ನೋಡೋದಾದರೆ 14ರಿಂದ 16 ಕೋಟಿ ರೂಪಾಯಿಗಳು ಖರ್ಚಾಗ್ತಾ ಇತ್ತು. ಈ ಬಾರಿ ದರ ಏರಿಕೆ ಮತ್ತು ಭದ್ರತೆಯ ಕಾರಣದಿಂದ ನೇರವಾಗಿ 20 ಕೋಟಿ ರೂಪಾಯಿಗೆ ಹಾರಿದೆ. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇಷ್ಟೊಂದು ದೊಡ್ಡ ಮೊತ್ತದ ಒಂದು ಹಣವನ್ನು ಖರ್ಚು ಮಾಡಿ ನಡೆಸುವಂತಹ ಈ ಅಧಿವೇಶನದಿಂದ ಜನರಿಗೆ ನಿಜಕ್ಕೂ ಪ್ರಯೋಜನ ಏನಾದರೂ ಇದೆಯಾ? ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀರಾವರಿ, ರೈತರ ಒಂದು ಸಮಸ್ಯೆಗಳು, ರಸ್ತೆ, ಮೂಲಸೌಕರ್ಯ, ಇಂತಹ ಅನೇಕ ಗಂಭೀರ ಸಮಸ್ಯೆಗಳು ಕೂಡ ಇವತ್ತು ಉತ್ತರ ಕರ್ನಾಟಕವನ್ನು ಕಾಡ್ತಾ ಇದೆ. ಈ ಎಲ್ಲ ಸಮಸ್ಯೆಗಳ ಗಂಭೀರ ಚರ್ಚೆ ನಡೆದರೆ ಈ 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಕೆಲವರು ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡ್ತಾರೆ, ಭತ್ಯೆಯನ್ನು ತೆಗೆದುಕೊಳ್ತಾರೆ, ಆದರೆ ಸದನಕ್ಕೆ ಬರದೆ ಚರ್ಚೆಗಳಲ್ಲಿ ಪಾಲ್ಗೊಳ್ಳದೆ ತಮ್ಮ ಪಾಡಿಗೆ ತಾವು ಹೊರಟೋಗ್ತಾರೆ. ಇಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಹೀಗಾಗಿ ಇಲ್ಲಿನ ಜನ ಕೇಳೋದೇನಪ್ಪ ಅಂತಂದರೆ, 20 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಅಧಿವೇಶನವನ್ನು ನಡೆಸೋ ಬದಲು ಅದನ್ನೇ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬಳಸಿದರೆ ಒಳ್ಳೆಯದಲ್ವಾ ಅನ್ನೋದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ. ಈ ಸುವರ್ಣಸೌಧವನ್ನು ನಿರ್ಮಿಸಿದ ಉದ್ದೇಶನೇ ಜನಸೇವೆ. ಈ ಬಾರಿ ನಡೆಯುವಂಥ ಅಧಿವೇಶನ ನಿಜವಾಗಿಯೂ ಜನರ ಸಮಸ್ಯೆಗೆ ಪರಿಹಾರ ಕೊಡುತ್ತಾ? ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಗಂಭೀರವಾದಂತಹ ಚರ್ಚೆಗಳು ನಡೆಯುತ್ತಾ? ಅಥವಾ ಇದು ಮತ್ತೊಂದು ವರ್ಷದ ರಾಜಕೀಯ ಜಾತ್ರೆನ? ಕೆಲವೇ ದಿನಗಳಲ್ಲಿ ಇವೆಲ್ಲವೂ ಕೂಡ ಸ್ಪಷ್ಟವಾಗಲಿದೆ. ನಮಸ್ಕಾರ.